ಅಮೆರಿಕಾದ ಆಪಲ್, ಎನ್ವಿಡಿಯಾ, ಟೆಸ್ಲಾ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕಾ ಅಥವಾ ಚೀನಾದ ಆಲಿಬಾಬಾ, BYD, ಝೋಮಿ ಅಂತ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಇಷ್ಟವಿದೆಯಾ? ಇಲ್ಲವೇ ದುಬೈ, ಸಿಂಗಪೂರ್, ಲಂಡನ್ ಹಾಗೆ ವಿಶ್ವದ ದೊಡ್ಡ ಫಿನಾನ್ಷಿಯಲ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕೆಂದು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ಆದರೆ ಇದಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಗಿಲ್ಲ. ಯಾಕೆಂದರೆ ಭಾರತದಲ್ಲೇ ಈಗ ಒಂದು ವಿಶೇಷ ನಗರ ನಿರ್ಮಾಣವಾಗಿದೆ. ಅದೇ ಗಿಫ್ಟ್ ಸಿಟಿ. ಭಾರತದೊಳಗೆ ಒಂದು ನಗರ ಇದೆ. ಅಲ್ಲಿ ಡಾಲರ್ನಲ್ಲಿ ಬ್ಯಾಂಕ್ ಅಕೌಂಟ್ ತೆರೆಯಬಹುದು. ತೆರಿಗೆಗಳ ಸೌಲಭ್ಯಗಳಿವೆ. ವಿಶ್ವದ ದೊಡ್ಡ ಕಂಪನಿಗಳು ಬರುತ್ತಿವೆ ಮತ್ತು ಮುಂದಿನ 10 ವರ್ಷಗಳಲ್ಲಿ ಭಾರತದ ಅತಿ ದೊಡ್ಡ ಹಣಕಾಸು ಕೇಂದ್ರವಾಗುವ ಕನಸಾಗಿದೆ. ಆದರೆ ಇದು ನಿಜವಾಗಿಯೂ ಭಾರತದ ಮುಂದಿನ ದುಬೈ ಆಗ್ಬೋದಾ ಅಥವಾ ಶ್ರೀಮಂತರಿಗಷ್ಟೇ ಇರುವ ಒಂದು ವಿಶೇಷ ನಗರ? ಇನ್ನೂ ಒಂದು ದೊಡ್ಡ ಪ್ರಶ್ನೆ, ಸಾಮಾನ್ಯ ಹೂಡಿಕೆರಾದ ನಾವು ನೀವು ಗಿಫ್ಟ್ ಸಿಟಿಯ ಮೂಲಕ ಹಣ ಸಂಪಾದಿಸಬಹುದು. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಗಿಫ್ಟ್ ಸಿಟಿ ಅಂದರೆ ಏನು, ಇದನ್ನು ಯಾಕೆ ನಿರ್ಮಿಸಲಾಗಿದೆ, ಇಲ್ಲಿ ಇರುವ ವಿಶೇಷತೆ